ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಶುರುವಾಗುತ್ತೆ. ಸಂಜೆ ಫಲಿತಾಂಶ ಪ್ರಕಟ ಆಗಲಿದೆ. 7 ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಗೆಲುವಿಗಾಗಿ ಕಸರತ್ತು ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ನಡೆಯುತ್ತೆ. ಸಂಜೆ ಫಲಿತಾಂಶ ಪ್ರಕಟ ಆಗುತ್ತೆ. ಪರಿಷತ್ನ 7 ಸ್ಥಾನಗಳಿಗಾಗಿ 8 ಮಂದಿ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಜೆಡಿಎಸ್ನಿಂದ ಓರ್ವ ಅಭ್ಯರ್ಥಿ ಕಣದಲ್ಲಿದ್ದು ಫೈಟ್ ಜೋರಾಗ್ತಾ ಇದೆ. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಇದು ರೋಚಕತೆ ಮೂಡಿಸಿದೆ. ಅಡ್ಡ ಮತದಾನದ ಭೀತಿಯಲ್ಲಿ ಪರಿಷತ್ನ ಚುನಾವಣೆ ನಡೀತಾ ಇದೆ. 7ನೇ ಅಭ್ಯರ್ಥಿ ಗೆಲ್ಲಿಸ್ಕೋಬೇಕು ಅಂದ್ರೆ ಬಹಳ ದೊಡ್ಡ ಫೈಟ್ ಅಂತೂ ನಡೀಲೇಬೇಕು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮಧ್ಯೆ. 5 ಅಭ್ಯರ್ಥಿಗಳ ಗೆಲುವಿಗೆ ಮತಗಳನ್ನ ಹೊಂದಿದೆ ಕಾಂಗ್ರೆಸ್. ಜೆಡಿಎಸ್ನ ಗೋವಿಂದರಾಜು ಗೆಲುವಿಗೆ 4 ಮತಗಳ ಕೊರತೆ ಆಗುತ್ತೆ. 5 ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಮೊರೆ ಹೋಗಿದೆ. ಇವತ್ತು ರೆಸಾರ್ಟ್ನಿಂದ ನೇರವಾಗಿ ಕಾಂಗ್ರೆಸ್ಸಿನ ಶಾಸಕರು ವಿಧಾನಸೌಧಕ್ಕೆ ಹಾಜರಾಗ್ತಾರೆ. ದೇವನಹಳ್ಳಿ ಸಮೀಪದ ರೆಸಾರ್ಟ್ನಲ್ಲಿ ಜೆಡಿಎಸ್ ಎಂಎಲ್ಎಗಳಿದ್ದಾರೆ. ಜೆಡಿಎಸ್ ಕೂಡ ಸಂಖ್ಯಾಬಲ ಇಲ್ಲದೆ ಇದ್ರೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ತನ್ನ ಶಾಸಕರನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ಯಾ? ಕುಮಾರಸ್ವಾಮಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ನಮ್ಮ ಶಾಸಕರನ್ನ ನಾವು ಹಿಡಿದಿಟ್ಕೊಳ್ಳೋದಕ್ಕೆ ನಾವು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೀವಿ ಅಂತ. ಮತ್ತೊಂದು ಕಡೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಕೊರತೆ ಆಗುವಂತಹ ಮತವನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಕರ್ನಾಟಕ ಪರಿಷತ್ತಿಗೆ ನಡೆಯುವಂತ ಚುನಾವಣೆ ಇದು. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಶುರುವಾಗುತ್ತೆ. ಸಂಜೆ ಫಲಿತಾಂಶ ಪ್ರಕಟ ಆಗುತ್ತೆ. ಶಾಸಕರು ರೆಸಾರ್ಟ್ನಲ್ಲಿದ್ದಾರೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ತನ್ನ ಹತ್ರ ಇರುವಂತಹ ಸಂಖ್ಯಾಬಲದಲ್ಲೇ ಬಿಜೆಪಿ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಅಲ್ಲಿ ಸಮಸ್ಯೆ ಇಲ್ಲ. 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. 4 ಅಭ್ಯರ್ಥಿಯನ್ನ ಆರಾಮಾಗಿ ಗೆಲ್ಲಿಸ್ಕೋಬಹುದು. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್. ಇನ್ನೊಂದು ಕಡೆ ಜೆಡಿಎಸ್ ಸಂಖ್ಯಾಬಲವೇ ಇಲ್ಲ, ಆದರೂ ಸಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ಸಿನ ಬಲ ಎಷ್ಟು? 135 ಸ್ಥಾನಗಳಿದೆ ಕಾಂಗ್ರೆಸ್ಗೆ. ಪಕ್ಷೇತರರು 3 ಜನ ಇದ್ದಾರೆ. ಬಿಜೆಪಿ ಉಚ್ಚಾಟಿತರು 2 ಇದ್ದಾರೆ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಒಟ್ಟು 140 ಆಗತ್ತೆ. ಅದೇ ಮೈತ್ರಿಯ ಬಲ ನೋಡಿದ್ರೆ ಬಿಜೆಪಿ 62 ಸ್ಥಾನಗಳನ್ನ ಹೊಂದಿದೆ. 2 ಅಭ್ಯರ್ಥಿಯನ್ನ ಆರಾಮಾಗಿ ಗೆಲ್ಲಿಸ್ಕೋಬಹುದು. ಜೆಡಿಎಸ್ ಇರೋ 18 ಶಾಸಕರಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಯಾವ ರೀತಿ ಗೇಮ್ ಪ್ಲೇ ಮಾಡುತ್ತೆ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.